ಇಂದಿನ ನಮ್ಮ ವರ್ತಕರು ಸಂಘದ ಅಧ್ಯಕ್ಷರಾದಂಥ ಸುಕುಮಾರ್ ಅವರಿಗೆ ಏನು ನಮ್ಮ ಅವರಿಂದನೇ ನಮ್ಮ ಜನರಿಗೆ ಸಾರ್ವಜನಿಕರಿಗೆ ದಿನನಿತ್ಯ ಬಳಸುವಂಥ ಪ್ರತಿಯೊಂದು ವಸ್ತುಗಳು ಹೋಗಬೇಕಾಗಿರೋದ್ರಿಂದ ಅವರು GST ನಮ್ಮ ಮೋದಿಜಿಯವರು ಏನು GST ಕಮ್ಮಿ ಮಾಡಿದ್ದಾರೋ ಅದನ್ನು ಪ್ರತಿಯೊಂದು ಗ್ರಾಹಕರಿಗೂ ಅವರು ಹೇಳಿ ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ಸಿಹಿ ತಿನಿಸುವ ಮೂಲಕ ಒಳ್ಳೆಯದಾಗಲಿ ಅಂತ ನಾವು ಶುಭ ಕೋರ್ತಾ ಇದ್ದೀವಿ. ವಿಷಯಕೊಂಡ ಸರಿನಾ ತೊಗೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಯಾರೇ ಗ್ರಾಹಕರು ಬರಲಿ ವ್ಯವಸ್ಥೆ. ಸರ್ ನಮಸ್ತೆ ಸರ್, ಆರಾಮಿದ್ದೀವಿ ಸರ್. ಎಲ್ಲಿ ಸ್ವೀಟ್ ಕೊಡಿ ಫಸ್ಟ್ ಬ್ಯಾನರ್ ಬೇಡ ಸ್ವೀಟ್ ಕೊಡಿ ಫಸ್ಟ್. ಸ್ವೀಟ್ ಕೊಡ್ರಪ್ಪ ಸರ್. ಈಗ ನಮ್ಮ ನರೇಂದ್ರ ಮೋದಿಜಿಯವರು ಏನು ನಮ್ಮ ಔಷಧಿಗಳಿಗೆ ಓಕೆ ಎಸ್ ಸರ್ ಥ್ಯಾಂಕ್ ಯು. GST ನೆನ್ನೆ ನವರಾತ್ರಿ ಹಬ್ಬದ ಪ್ರಯುಕ್ತ ಕಮ್ಮಿ ಮಾಡಿದ್ದಾರೆ. ಸೊ ಅದನ್ನು ನೀವು ಪ್ರತಿಯೊಂದು ಗ್ರಾಹಕರಿಗೂ ಎಷ್ಟು ಕಮ್ಮಿ ಅನುಕೂಲ ಆಗಿದೆ, ನೀವು ಯಾವ ಥರ ಅವೇರ್ನೆಸ್ ತರ್ತಾ ಇದ್ದೀರಾ, ನಿಮಗೆ ಖುಷಿ ಆಗಿದೆಯಾ ಇಲ್ವಾ, ಒಂದು ಮೆಸೇಜ್. ಖುಷಿ ಆಗಿದೆ. ಇದರಿಂದ ನಮ್ಮ ವಹಿವಾಟು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಂ, ಎಲ್ಲ ಕಸ್ಟಮರ್ಗಳು ಇವಾಗ ಆರೋಗ್ಯ ಒಂದೇ ಒಂದು ಸೆಕೆಂಡ್ ಸರ್. ನಾವು ಈ GST ಕಡಿಮೆ ಆದ್ರಿಂದ ಈ ಫಸ್ಟ್ ಬಂದು ತಾಯಿ ಮಕ್ಕಳಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಮಕ್ಕಳ ಪ್ರಾಡಕ್ಟ್ಸು ತುಂಬ ಬೆಲೆ ಜಾಸ್ತಿ. ಅದಕ್ಕೆ ಇಷ್ಟು ದಿವಸ 18% ಟ್ಯಾಕ್ಸ್ ಇತ್ತು. ಇವಾಗ 5% ಟ್ಯಾಕ್ಸ್ ಬಂದಿದ್ದಕ್ಕೆ ಅರ್ಧ kg ಹಾಲು ಪುಡಿಗೆ ಕಡಿಮೆ ಅಂದರೂ ₹100 ಕಡಿಮೆ ಆಗ್ತಾಯಿದೆ. ಅದಕ್ಕೆಲ್ಲ ತುಂಬ ಸಂತೋಷ ಆಗಿದ್ದಾರೆ. ಈ ರೀತಿ ಎಲ್ಲ ಇಂಥದ್ದೇ ಕಾರ್ಯಕ್ರಮಗಳು ನಮ್ಮ ನರೇಂದ್ರ ಮೋದಿ ಅವರು ತರಬೇಕು, ಇನ್ನೂ ತರ್ತಾರೆ ಅಂತ ನಮಗೂ ನಂಬಿಕೆ ಇದೆ. ತಂದಿದ್ದಾರೆ, ತುಂಬ ಸಂತೋಷ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಬರೋ ಐಟಮ್ಸು ಅಷ್ಟೇ ನಮಗೂ ಸೇಲ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಕಡಿಮೆ ಆದ ರೇಟ್ ಆಯಿತು ಅವಾಗ 1 ತಗೊಳ್ಳೋರು 2 ತಗೊಳ್ಳೋರು ಇರ್ತಾರೆ. ಇವಾಗ ಈ ಔಷಧಿಗಳೇ ಅಲ್ಲ, ಕಾಸ್ಮೆಟಿಕ್ಸು ಕಡಿಮೆ ಆಗಿದೆ, ಪೇಸ್ಟ್ಗಳು ಎಲ್ಲ ಕಡಿಮೆ ಆಗಿದೆ. ಒಂದೊಂದು ಪೇಸ್ಟ್ಗೂ ಮೊದಲಿಗೂ ಇವಾಗ ಒಂದು ₹15 ಡಿಫ್ರೆನ್ಸ್ ಬರುತ್ತೆ. ತುಂಬ ಖುಷಿಯಾಗಿ ತೊಗೊಂಡೋಗ್ತಾರೆ. ಇನ್ನೂ ಸ್ವಲ್ಪ ಬೇಗನೆ ಹೊಸ ಐಟಮ್ ಬಂದ್ಬಿಟ್ರೆ ನಮಗೂ ಈಸಿ ಆಗ್ಬಿಡುತ್ತೆ. ವೆರಿ ಗುಡ್. ಅಂದ್ರೆ ಬಡವರಿಗೆ ಜಾಸ್ತಿ ಯೂಸ್ ಆಗ್ತಾ ಇದೆ. ಬಡವರಿಗೆ ಅಂತಲ್ಲ ಸರ್, ಎಲ್ಲರಿಗೂ ಆಗ್ತಾ ಇದೆ. ಬಡವರಿಗೆ ಪಾಪ ಸರ್ ಇವಾಗ ಕಾಯಿಲೆ ಅನ್ನೋದು ಎಲ್ಲರಿಗೂ ಬರುತ್ತೆ. ಬಡವರು ಏನೂ ಇಲ್ಲ, ಬಡವ್ರಿಗೂ ಈಸಿ ಆಗ್ತಾ ಇದೆ. ದೊಡ್ಡವರು ಇವಾಗ ಶುಗರ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಕಡಿಮೆ ಅಂದರೂ ತಿಂಗಳಿಗೆ ₹5,000 ಆಗುತ್ತೆ. ಇವಾಗ ₹1,000 ಮೇಲೆ ಕಡಿಮೆ ಆದಾಗ ಅವ್ರಿಗೂ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲ ಗ್ರಾಹಕರಿಗೂ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಒಂದು ಎಲ್ಲರಿಗೂ ತಿಳಿಸಿ ಎಲ್ಲರೂ ಕೂಡ ಇದು ಮಾಡ್ಬೇಕು ಅಂತ ನಿಮ್ಮಲ್ಲಿ ಇನ್ನೂ ಸ್ವಲ್ಪ ಬರ್ಬೇಕು ಐಟಮ್ಸ್ ಎಲ್ಲ ಹೊಸ ಬಂದ್ರೆ. ಇವಾಗ ಹಾಲು ಕಡಿಮೆ ಆಗ್ಬಿಟ್ಟಿದೆ, ಎಲ್ಲರೂ ಖುಷಿ ಆಗ್ತಾ ಇದಾರೆ. ಫಸ್ಟ್ ದಿವಸ ಹಾಲೇ ಆಗಿರೋದು. ಈಗ ನೀವು ಕೂಡ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಬೇಕಾಗುತ್ತೆ. ಇವಾಗ ನಮ್ ಬಂದಿರೋ ಮಾಹಿತಿ ಪ್ರಕಾರ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಇವಾಗ ಹೊಸ ಐಟಮ್ ಬರುತ್ತಲ್ಲ, ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಹೊಸ ಐಟಮ್ಗೆ ಹಳೆ MRP ಹೊಸ MRP ಎರಡು ಬರುತ್ತಂತೆ. ಮೊದಲು ನಾವು ಅದನ್ನ ತೋರಿಸ್ಬೇಕು. ಇವಾಗ ಮೊದ್ಲು ಹಿಂಗಿತ್ತು, ಇವಾಗ ಇಷ್ಟು ಕಡಿಮೆ ಆಗಿದೆ. ನಾವು ಅದು ಕರ್ತವ್ಯ ನಮ್ದು. ನೀವು ಮಾಹಿತಿ ಕೊಡೋದ್ರಿಂದ ಜನರಿಗೆ ಈಸಿಲಿ ತಲುಪಲೇಬೇಕು. ಯಾಕಂದ್ರೆ ಜನರಿಗೋಸ್ಕರನೇ ಮಾಡಿರೋದು, ತಲುಪಬೇಕು ಅವ್ರಿಗೆ, ತಲುಪತ್ತೆ. ಈಗ ಜನರು ನಿಮ್ಮನ್ನ ಎಕ್ಸಾಂಪಲ್ ಕೇಳಿದಾಗ ನೀವು ಮಾಹಿತಿ ಕೊಡಬೇಕು. ಕೇಂದ್ರ ಸರ್ಕಾರ ಅವ್ರು ಕೇಳಿದ್ರೆ ಇಲ್ಲಿ ದಯವಿಟ್ಟು ಸ್ವಲ್ಪ ಅವೇರ್ನೆಸ್ ಕೊಡಿ ಸರ್. ಯಾಕಂದ್ರೆ ಯಾರಿಗೂ ಅಷ್ಟೊಂದು ₹100 ಮಿಗಲ್ ತಂದೆ ఇప్పుడు మియాట్ల వాళ్ళకి ఇంకా జాస్తి టోటల్ ಅಭಿಪ್ರಾಯ ಇಷ್ಟು % ಟ್ಯಾಕ್ಸ್ ಅಂತ ಮೊದಲು 15% ಇತ್ತು, ಇವಾಗ 5% ಬಂದ್ಬಿಟ್ಟಿದೆ. ಅದ್ರ ಮೇಲೆ MRP ಮೇಲೆ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿ ಇವಾಗ ಬಿಲ್ ಮಾಡ್ತಾರೆ. ಇವಾಗೆ ಶುರು ಮಾಡ್ಬಿಟ್ಟಿದ್ರೆ ಓಕೆ. ಏನಿದೆಯೋ ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ. ಆಗಿದೆಯಲ್ಲ, ಎಲ್ಲ ಗ್ರಾಹಕರಿಗೂ ಸೇರ್ತಾ ಇದೆ. ವೆರಿ ಗುಡ್. ಅಭಿನಂದನೆ ಸರ್. ಅದಕ್ಕೆ ನರೇಂದ್ರ ಮೋದಿಜಿ ಅವ್ರು ಮಾಡಿರೋದಕ್ಕೆ ಅವ್ರ ಬಗ್ಗೆ ಒಂದೆರಡು ಮಾತು ಕೊಟ್ಬಿಡಿ. ಇವಾಗ GST ಏನ್ ಕಮ್ಮಿ ಆಗಿದೆಯೋ ಅದು 23ನೇ ತಾರೀಕು ನೈಟ್ ಇಂದಾನೆ ಅಪ್ಡೇಟ್ ಮಾಡಿದ್ರು. ಅವತ್ತಿಂದಾನೆ ಅವತ್ತು ನೈಟ್ ಏನೇನಿದೆಯೋ ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿರೋ 7 ಗಂಟೆಯಿಂದನೂ ಬಿಲ್ಲಿಂಗ್ ಅಲ್ಲಿ GST ಕಮ್ಮಿ ಏನಾಗಿದೆಯೋ ಅದು 5% ಇಂದ ಅದು ಬಿಲ್ಲಿಂಗ್ ಬರ್ತಾ ಇದೆ. ಅದರಿಂದ ನಾವು ಗ್ರಾಹಕರಿಗೆಲ್ಲ ತಿಳಿಸ್ಕೊಟ್ಟು ಆ ಥರನೇ ಬಿಲ್ ಮಾಡ್ತಾ ಇದೀವಿ. ಅವಾಗೆ ಬಿಲ್ ಕೂಡ ಕೊಟ್ಬಿಡ್ತಾ ಇದೀವಿ ಅವ್ರಿಗೆ. ಅದರಿಂದ ಅವರು ಖುಷಿಯಾಗೇ ಇದ್ದಾರೆ. ಎಲ್ಲ ಗ್ರಾಹಕರಿಗೆಲ್ಲ ಹೆಸರೇನು? ಅಪೋಲೋ ಫಾರ್ಮಸಿ ಟೋಟಲ್ ಎಲ್ಲ ಇಂಡಿಯಾದಲ್ಲಿ ಎಲ್ಲೆಲ್ಲ ಅಪೋಲೋ ಇದೆಯೋ ಅಲ್ಲೆಲ್ಲ. ಓಕೆ ಥ್ಯಾಂಕ್ ಯು.